ಕಾರ್ಯಕ್ರಮದ ಮತ್ತೊಂದು ಪ್ರಮುಖ ಘಟ್ಟ ವರ್ಷದ ಕನ್ನಡಿಗ ಜೀವಮಾನ ಸಾಧನೆ ಪ್ರಶಸ್ತಿ. ವೇದಿಕೆ ಮೇಲಿದ್ದಾರೆ ಶ್ರೀಯುತ ಡಿ.ಕೆ. ಶಿವಕುಮಾರ್. ಈ ವರ್ಷದ ಕನ್ನಡಿಗ ಟೈಟಲ್ ಅಡಿಯಲ್ಲಿ ಜೀವಮಾನ ಸಾಧನೆ ಯಾರಿಗೆ ಹೋಗ್ತಾ ಇದೆ ತಿಳಿಸ್ಕೊಡೋದಕ್ಕೆ ವೇದಿಕೆ ಮೇಲಿದ್ದಾರೆ ಶ್ರೀಯುತ ಡಿ.ಕೆ. ಶಿವಕುಮಾರ್. ಇದೀಗ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ. 6 ಅಡಿ ಕಟ್ಔಟ್ ಅಭಿಮಾನಿಗಳ ಮಾಣಿಕ್ಯ, ಸ್ಟೈಲ್ಗೆ ಬಾದ್ಶಾ, ಸ್ವಾಗ್ಗೆ ಬಿಗ್ ಬಾಸ್, ಕೋಟಿ ಕೋಟಿ ಹೃದಯಗಳಲ್ಲಿ ಮ್ಯಾಕ್ಸಿಮಮ್ ಸೌಂಡ್ ಮಾಡಿ ಸ್ನೇಹಿತರ ಪಾಲಿಗೆ ಸ್ವಾತಿ ಮುತ್ತಾಗಿರುವಂತ ಅಭಿನಯ ಚಕ್ರವರ್ತಿ ದಾದಾ ಕಿಚ್ಚ ಸುದೀಪ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ ಕಿಚ್ಚ ಸುದೀಪ. ಎಲ್ರಿಗೂ ನಮಸ್ತೆ. ವೆರಿ ಪ್ರೌಡ್ ಟು ಅನೌನ್ಸ್ ಜೀವಮಾನದ ಸಾಧನೆ ನಮ್ಮ ಪ್ರೀತಿಯಾದಂಥ ನನ್ನ ತಂದೆ ಸ್ಥಾನದ ನನ್ನ ಪ್ರೀತಿಯ ರವಿಚಂದ್ರನ್ ಸರ್ ಅವರಿಗೆ ಅಭಿನಂದನೆಗಳು. ಯುವ ಮನಸ್ಸುಗಳಿಗೆ ಪ್ರೇಮ ಲೋಕ ಸೃಷ್ಟಿ ಮಾಡಿದಂತ ವೀರಸ್ವಾಮಿ ರವಿಚಂದ್ರನ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಅವರ ಸಾಧನೆ ನಮ್ಮೆಲ್ರಿಗೂ ಗೊತ್ತು, ಪ್ರತಿಯೊಬ್ಬ ಕನ್ನಡಿಗರೂ ಗೊತ್ತಿದೆ. ಆದ್ರೆ ಅವರ ಸಾಧನೆ ಕುರಿತಾದ ಒಂದು ಕಿರು ಚಿತ್ರ ಇದೆ, ಅದನ್ನ ಮೊದಲಿಗೆ ನೋಡೋಣ. ವಿಡಿಯೋ ಪ್ಲೀಸ್. ಪ್ರೇಮಿಗಳಿಗೆ ಹೆಡ್ ಮಾಸ್ಟರ್, ಮಕ್ಕಳಿಗೆ ರವಿ ಮಾಮ, ಫಿಲಂ ಇಂಡಸ್ಟ್ರಿಗೆ ಹಠವಾದಿ, ಯುವ ಮನಸ್ಸುಗಳಿಗೆ ಕನಸುಗಾರ, ಇವರೇ ಕರುನಾಡಿನ ಮಾಣಿಕ್ಯ, ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಕ್ರೇಜಿ ಸ್ಟಾರ್ ರವಿಚಂದ್ರನ್. ತೆರೆ ಮೇಲೆ ಪ್ರೇಮಲೋಕ ಸೃಷ್ಟಿಸಿದ ಗುರುಬ್ರಹ್ಮ, ಬಣ್ಣದ ಗೆಜ್ಜೆ ತೊಟ್ಟು ಯುದ್ಧಕಾಂಡ ಸೃಷ್ಟಿಸಿದ ಸಿಪಾಯಿ, ಪ್ರೀತ್ಸೋ ದಪ್ಪ ಅಂತ ಜಗತ್ತನ್ನೇ ಪ್ರಶ್ನಿಸಿದ ಜಗಮಲ್ಲ, ಸಿನಿಮಾವನ್ನೇ ಉಸಿರಾಗಿಸಿಕೊಂಡ ಏಕಾಂಗಿ. 80ರ ದಶಕದಲ್ಲೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ ಕನ್ನಡದ ಸಾಹುಕಾರ, ಕೋಟಿ ಕೋಟಿ ಹಣ ಸುರಿದು ಬಾಲಿವುಡ್ ನಟಿಯರನ್ನೇ ಕನ್ನಡಕ್ಕೆ ಕರೆಸಿದ ರಸಿಕ, ಸಿನಿಮಾ ಬಿಟ್ರೆ ಜಗತ್ತೇ ಇಲ್ಲ, ಇಲ್ಲೇ ಗಳಿಸಿದ್ದೀನಿ ಇಲ್ಲೇ ಕಳೆದಿದ್ದೀನಿ, ಇದೇ ಬದುಕು ಅನ್ನೋ ಅಂಜದ ಗಂಡು, ಹಂಸಲೇಖ ಜೊತೆಗೂಡಿ ಸೃಷ್ಟಿಸಿದ್ದು ಸಂಗೀತ ಲೋಕವನ್ನ. ತಾಂತ್ರಿಕತೆಯಲ್ಲಿ ಮಾಂತ್ರಿಕತೆಯನ್ನ ಬೆರೆಸಿ ತೆರೆಯ ಮೇಲೆ ಗ್ಲಾಮರಸ್ ಲೋಕ ಸೃಷ್ಟಿಸಿದ ನಟ, ನಿರ್ದೇಶಕ, ನಿರ್ಮಾಪಕ, ಕರುನಾಡಿನ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರಿಗೆ ನ್ಯೂಸ್ 18 ಕನ್ನಡ ವತಿಯಿಂದ 2025-26ನೇ ಸಾಲಿನ ಜೀವಮಾನ ಸಾಧನೆ ವಿಭಾಗದಲ್ಲಿ ವರ್ಷದ ಕನ್ನಡಿಗ ಪ್ರಶಸ್ತಿ ನೀಡಿ ಗೌರವಿಸುವ ಸುಸಂದರ್ಭ ಇದೀಗ ನಮ್ಮದಾಗಿದೆ. ಸಿನಿಮಾವನ್ನೇ ಉಸಿರಾಗಿಸಿಕೊಂಡಿರುವಂತ ವೀರಸ್ವಾಮಿ ರವಿಚಂದ್ರನ್ ಅವರಿಗೆ ಅಭಿನಂದನೆಗಳು. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಇವರು ಸಿನಿಮಾ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಕೆಲಸ ಮಾಡಿಲ್ಲ ಅಂತ ಹೇಳ್ಬಿಡಿ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಸಿನಿಮಾ ಲೋಕದಲ್ಲಿ ಎಲ್ಲವನ್ನೂ ಕೂಡ ಮಾಡಿರುವಂಥವರು. ಒಂದು ಚಿನ್ನದ ಯುಗ, ರವಿಚಂದ್ರನ್ ಅವರ ಯುಗ ಅಂದರೆ ಒಂದು ಚಿನ್ನದ ಯುಗ. ಸಿನಿಮಾ ಲೋಕದಲ್ಲಿ ಎಲ್ಲ ಸಾಧನೆಯನ್ನ ಮಾಡಿದ್ದಾರೆ. ಹೊಸತನ, ವೈಭವ, ಅದ್ದೂರಿಯಾದಂಥ ಸೆಟ್ಗಳು, ತಂತ್ರಜ್ಞಾನ ಎಲ್ಲದರಲ್ಲೂ ಕೂಡ ರವಿಚಂದ್ರನ್ ಅವರು ಎತ್ತಿದ ಕೈ. ಸಿನಿಮಾ ಯೂನಿವರ್ಸಿಟಿಯ A to Z ಗೊತ್ತಿರುವಂತ ಕಲೆಗಾರ. ಈ ರಣಧೀರನ ಯುಗದಲ್ಲಿ ಕನ್ನಡ ಸಿನಿಮಾ ಲೋಕ ಅದ್ದೂರಿತನಕ್ಕೆ ಸಾಕ್ಷಿಯಾಗಿತ್ತು. ಗೆದ್ರು ಸೋತ್ರು, ತನಗೆ ಸಿನಿಮಾ ಬಿಟ್ಟು ಬೇರೇನು ಗೊತ್ತಿಲ್ಲ ಅಂತ ಬದುಕಿರುವಂತ ಅಂಜದ ಗಂಡು, ವೈಭವ, ಹೊಸತನ, ಅದ್ದೂರಿತನ, ತಂತ್ರಜ್ಞಾನದಲ್ಲಿ ಕ್ರಾಂತಿ ಸೃಷ್ಟಿ ಮಾಡಿದಂತ ರವಿಮಾಮ ಸಿನಿಮಾ ಇಂಡಸ್ಟ್ರಿಯ ನಿಜವಾದ ಹಠವಾದಿ. ಯುವ ಮನಸ್ಸುಗಳಲ್ಲಿ ಪ್ರೇಮ ಲೋಕವನ್ನ ಸೃಷ್ಟಿ ಮಾಡಿದಂಥವರು ರವಿಚಂದ್ರನ್ ಅವರು. ಎಲ್ರಿಗೂ ನಮಸ್ಕಾರ. 40 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು. ಅದು ಇವತ್ತೇ ಗೊತ್ತಾಯ್ತು ನನಗೆ 40 ವರ್ಷ ಆಯಿತು ಅಂತ ಗೊತ್ತಾಗಿದ್ದು ನೀವು ಬಂದು ಅವಾರ್ಡ್ ಕೊಡ್ತೀನಿ ಅಂದಾಗ. ನನಗಿನ್ನೂ ಶುರು ಆಗ್ತಾಯಿದೆ ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಈಗ ಇನ್ನೂ ಶುರು ನನ್ನ ಜೀವನ ಅಂತ ಅಂದ್ಕೊಂಡು ನೀವು ಮತ್ತೆ ಜೀವನ ಸಾಧನೆ ಅಂತ ಕೊಟ್ಬಿಟ್ರಿ ಒಂದೇ ಸರಿ, ನನಗೆ ಆಗೋಯ್ತು ಅನ್ನೋ ಥರ. ಬಟ್ ನನಗೆ ಇದೇ ಸ್ಟಾರ್ಟಿಂಗ್, ಅದು ಇನ್ನು ಇಟ್ಸ್ ನೆವರ್ ಫಿನಿಶ್ಡ್. ಪ್ರೇಮ್ ಲೋಕ ಶುರು ಮಾಡಿದ್ದೀನಿ, ಮತ್ತೆ ಪ್ರೇಮ್ ಲೋಕ ಕಟ್ತಾ ಇದ್ದೀನಿ ನಾನು ಇವಾಗ. ಐ ವಿಶ್ ಮೈ ಫಾದರ್ ವಾಸ್ ದೇರ್, ಮೈ ಮದರ್ ವಾಸ್ ದೇರ್ ಟು ಎಂಜಾಯ್ ದಿಸ್ ಮೂಮೆಂಟ್. ಆ್ಯಂಡ್ ವಾಟ್ ಎವರ್ ಈ 40 ವರ್ಷದ ಜರ್ನಿ ಒಂದು ಚಿಟಿಕೆ ಹೊಡೆದಂಗೆ ಹೋಗಿದೆ ನನಗೆ. ಇವತ್ತವರೆಗೂ 40 ವರ್ಷ ಆದರೂ ಕೂಡ ಸಿನಿಮಾ ಮೇಲಿರೋ ಪ್ರೀತಿ ಆಗಲಿ, ಹುಮ್ಮಸ್ಸಾಗಲಿ ನನಗೆ ಇವತ್ತರೆಗೂ ಒಂದು ಚೂರು ಕಮ್ಮಿ ಆಗಿಲ್ಲ, ಕಮ್ಮಿ ಆಗೋದು ಇಲ್ಲ. ಈ ಮಾತು ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ಆಲ್ ದಿ, ಗೊತ್ತಿಲ್ಲ ನನಗೆ, ಐ ಆಮ್ ಗೆಟಿಂಗ್ ವೆರಿ ಎಮೋಷನಲ್ ಟುಡೇ. ಆ್ಯಂಡ್ ಥ್ಯಾಂಕ್ಸ್ ಟು ಟೇಕ್ ದಿ ಅವಾರ್ಡ್ ಫ್ರಮ್ ಡಿ.ಕೆ. ಶಿವಕುಮಾರ್ ಸರ್ ಆ್ಯಂಡ್ ಸುದೀಪ್, ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಐ ಥಿಂಕ್ ಸಿನಿಮಾ ಇಂಡಸ್ಟ್ರಿಯವರೇ ಆಗಿರುವಂತ ಸುದೀಪ್ ಸರ್ ಇದ್ದಾರೆ, ತಂದೆ ಸಮಾನ ಅಂತಂದ್ರಿ. ಜೀವಮಾನ ಸಾಧನೆ ಕೊಟ್ಟಿರೋದು ಅವ್ರ ಸಿನಿ ಜರ್ನಿ ಬಗ್ಗೆ ಒಂದೆರಡು ಮಾತು. ರವಿಚಂದ್ರನ್ ಸರ್ ಸಿನಿ ಜರ್ನಿ ಬಗ್ಗೆ. ಒಳ್ಳೆ ಪ್ರಶ್ನೆ ಕೇಳಿ.
ನೀವೊಂದು ಬುಕ್ ಬಗ್ಗೆ ನೀವು ಒಂದು ಲೈನಲ್ಲಿ ಹೇಳಿದ್ರೆ ಏನು ಹೇಳ್ಬೇಕು ನನಗೆ? ಹೌ ಕ್ಯಾನ್ ಐ ಸೇ ದಟ್? ಈ ಸಂಬಡಿ ಐ ಡೋಂಟ್ ನೋ ಅಬೌಟ್ ಅದರ್ಸ್. ನಾನು ಇಡೀ ಚಿತ್ರರಂಗದ ಪರವಾಗಿ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ನಾನು ಅವ್ರನ್ನ ಯಾವತ್ತಿಗೂ ಸೆಲೆಬ್ರೇಟ್ ಮಾಡಿದ್ದೀನಿ, ಸಿಕ್ಕಿದಾಗೆಲ್ಲ ಸೆಲೆಬ್ರೇಟ್ ಮಾಡ್ತೀನಿ. ಈ ಸಂಬಡಿ ಐ ಲುಕ್ ಅಪ್ ಟು ಆ್ಯಂಡ್ ಐ ಥಿಂಕ್ ಒನ್ ಆಫ್ ದ ಫೈನೆಸ್ಟ್ ಟೆಕ್ನಿಷಿಯನ್ಸ್ ಕನ್ನಡ ಇಂಡಸ್ಟ್ರಿ ಹ್ಯಾಸ್ ಎವರ್ ಹ್ಯಾಡ್. ಆ್ಯಂಡ್ ಸಿನಿಮಾ ಚಿತ್ರರಂಗದಲ್ಲಿ ಎಷ್ಟೋ ಸಾಧನೆಗಳಿದ್ದಾವೆ. ನಮ್ಮ ಆಡಿಯೋ ರೈಟ್ಸ್ ಏರಿದ್ದಿರ್ಬೋದು, ಚಿತ್ರರಂಗದಲ್ಲಿ ದುಡ್ಡಿದೆ ಅನ್ನೋದಿರ್ಬೋದು, ಬಡ್ಜೆಟಲ್ಲಿ ಸಿನಿಮಾ ಮಾಡ್ಬೋದು ಅನ್ನೋದಿರ್ಬೋದು, ಈಗೂ ಸಿನಿಮಾ ತೆಗಿಬೋದು ಅಂತ ಇರೋದಿರ್ಬೋದು. ಆ್ಯಂಡ್ ಸಂಗೀತ ಪ್ರಾಮುಖ್ಯತೆ, ಐ ಡೋಂಟ್ ನೋ, ಹಿ ಹ್ಯಾಸ್ ಗಾಟ್ ಲಾಟ್ ಆಫ್ ಅಚೀವ್ಮೆಂಟ್ಸ್ ಅಂಡರ್ ಹಿಸ್ ಬೆಲ್ಟ್ ವಿಚ್ ಇಸ್ ಬಹಳ ಕಮ್ಮಿ ಜನ ಅದಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ, ಗುರುತಿಸ್ತಾರೆ. ಅಫ್ಕೋರ್ಸ್ ಈ ವರ್ಷದಲ್ಲಿ ಒಂದ್ಸತಿ ಅಥವಾ ಯಾವಾಗಾದ್ರೂ ಈ ಥರ ಸಂಭ್ರಮ ಆದಾಗ ವರ್ಷದ ಕನ್ನಡಿಗ ಅಂತ ಕೊಡೋದಕ್ಕೂ ವರ್ಷ ಇಡೀ ಒಬ್ಬರನ್ನ ಸೆಲೆಬ್ರೇಟ್ ಮಾಡೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಯಾವುದೋ ಒಂದು ಬರ್ತ್ಡೇಗೆ ನೆನ್ಪಿಡ್ಕೊಂಡು ಹೂವಾಗಿ ಕಳಿಸೋ ವ್ಯಕ್ತಿ ನಾನಲ್ಲ. ಐ ಸೆಲೆಬ್ರೇಟ್ ಹಿಮ್ ಆ್ಯಂಡ್ ಐ ಲವ್ ಹಿಮ್ ಆಲ್ ದ ಟೈಮ್. ಥ್ಯಾಂಕ್ ಯು. DK ಶಿವಕುಮಾರ್ ಅವರು ಕೂಡ ರವಿಚಂದ್ರನ್ ಅವರ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ. ನಿಜವಾಗ್ಲೂ ನನಗೂ ಭಾಳ ಸಂತೋಷ ಆಯಿತು. ಭಾಳ ದಿಗ್ಗಜರಿಗೆ ನಮ್ಮ ಈ ಕನ್ನಡಕ್ಕೆ ಕಂಪ್ಯೂಟರ್ನಲ್ಲಿ ನಮ್ಮ ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನನಗೆ ಇವತ್ತೇ ಗೊತ್ತಾಗಿದ್ದು. ನಿಜವಾಗ್ಲೂ ಭಾಳ ಖುಷಿ ಆಯಿತು ನನಗೆ ಅವ್ರನ್ನ ನೋಡಿ. ನಾನು ರಾವ್ ಆ ಹೆಣ್ಮಗಳು ಜಾವ್ಲಿನ್ ಎಸೆಯೋದು ನೋಡಿ ಕಣ್ಣು ಸರಿ ಇಲ್ಲದೆ ಹೋದ್ರು ಕೂಡ ಅವಳು ಸಾಧನೆ. ಕೆಲವ್ರದೆಲ್ಲ ನೀವು ಯಾರು ಸೆಲೆಕ್ಟ್ ಮಾಡಿರ್ತೀರಿ, ನಮಗೂ ಮುಂದಕ್ಕೆ ಈ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ಬೇಕಾದ್ರೆ ಇಂಥವೆಲ್ಲ ಯೋಚನೆ ಮಾಡೋಕ್ಕೆ ನಮಗೂ ಒಂದು ನೀವು ಕಣ್ಣನ್ನು ತೆರಿತಾ ಇದ್ದೀರಿ ನೀವು. ಯಾಕೆ ನಾವು ಯಾವುದ್ಯಾವುದೋ ಒತ್ತಡಕ್ಕೆ ಪ್ರಶಸ್ತಿಗಳು ಕೊಡ್ಕೊಂಡು ಬರ್ತಾ ಇರ್ತೀವಿ. ದೇವ್ರು ನಮಗೊಂದು ಅವಕಾಶ ಕೊಟ್ಟಿರ್ತಾನೆ. ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಟ್ಟಿರ್ತಾನೆ ದೇವರು. ಸೊ ಅಂಥ ಸಂದರ್ಭದಲ್ಲಿ ಇಂಥವೆಲ್ಲ ನಿಮ್ಮಂಥವ್ರು ಗುರ್ಸಿ ಭಾಳ ಹಡ್ದು ತುಳಿದು ನಿಮ್ಮದೇ ಆದಂಥ ಜೂರಿಲಿ ಇವತ್ತು ಮಾಡ್ಕೊಂಡು ಬರ್ತಾಯಿದ್ದೀರಿ. ನಮ್ಮ ಕನ್ನಡದ ಭಾಷೆ ವರ್ಷದ ಕನ್ನಡಿಗ ಅಲ್ಲ ಇದು, ಆ ಪ್ರಶಸ್ತಿನ ಕೊಡ್ತಾಯಿದ್ದೀರಿ. ಕನ್ನಡನೇ ನಮಗೆ ಅನ್ನದ ಭಾಷೆ, ಕನ್ನಡದೇ ಹೃದಯದ ಭಾಷೆ, ಕನ್ನಡವೇ ನಮ್ಮ ಬದುಕಿನ ಭಾಷೆ. ಆಮೇಲೆ ಇಬ್ಬರು ದಿಗ್ಗಜರು ಮಧ್ಯದಲ್ಲಿ ನನ್ನ ನಿಲ್ಲಿಸಿದ್ದೀರಿ. ಇಬ್ಬರು ನನಗೆ ಆತ್ಮೀಯ ಸ್ನೇಹಿತರು. ಇವರು ನನ್ನ ಜೊತೆ ಓದಿದ್ದ. ಆ ಸ್ಕೂಲಲ್ಲಿದ್ದಾಗ ಇವಾಗ ಏನು ಗೊತ್ತಿಲ್ಲ, ದಡ್ಡ ಅಂತ ತಿಳ್ಕೊಳ್ತೇವೆ ನಾವು. ನೋಡಿದ್ರೆ ಈಗ ಎಲ್ಲ ಹೃದಯನ ಗೆಲ್ದಿ ಇವತ್ತು ಬೇಕಾದಷ್ಟು. ಅವ್ರ ತಂದೆ ಕೂಡ ನನಗೆ ಪರಿಚಯ ಫಿಲಮ್ ಇಂಡಸ್ಟ್ರಿಲಿ. ನಾನು ಚಿಕ್ಕ ವಯಸ್ಸಲ್ಲಿ ಇದನ್ನು ಟೂರಿಂಗ್ ಟ್ಯಾಗೀಸ್ಗೆ ಸಿನಿಮಾಗಿನ್ಮ ಆಗ್ತಿದ್ದೆ ಭಾಳ ಚಿಕ್ಕ ವಯಸ್ಸಿನಲ್ಲೇ. ಹಾಗೆಲ್ಲ ಅವ್ರ ತಂದೆಯವರು ಕೂಡ ನನಗೆ ಗೊತ್ತು. ರಾಜಾಜಿನಗರದಲ್ಲಿ ನಾವೆಲ್ಲ ಒಂದೇ ಏರಿಯಾಲೆಲ್ಲ ಇದ್ದವ್ರು ನಾವೆಲ್ಲ. ಸೊ ಮಟ್ಟಿಗೆ ಬೆಳೆದಿದ್ದಾರೆ. ಸುದೀಪ ಕೂಡ ನನ್ನ ಸ್ನೇಹಿತ. ಇಬ್ಬರು ಕೂಡ ದೊಡ್ಡ ಸಾಧನೆ ಮಾಡಿದ್ರು. ಹೆಣ್ಮಗಳು ಹೊರಟೋರು 36 ಸಿನಿಮಾ ಮಾಡಿದ್ದೀನಿ ಅಂತ ಹೇಳ್ತಾಯಿದ್ರು. ಒಂದು ವರ್ಷಕ್ಕೆ 3 ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ. ರಚಿತಾ ರಾಮ್ ಅವರು. ಸೊ ಹೀಗೆ ಎಲ್ಲರೂ ಕೂಡ ನೀವೇನೇನು ಗುರುಸಿದ್ದೀರಿ, ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಯಿತು. ಸರ್ಕಾರ ಎಲ್ಲರಿಗೂ ಕೂಡ ಪ್ರಶಸ್ತಿ ಕೊಡೋದು ಕಷ್ಟ, ಆದರೆ ಈ ಹಾರ ಭಾಳ ದೊಡ್ಡ ಭಾರ. ಇದು ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ, ಇದು ಭಾಳ ಈಗ ನಾವು ಸಾಧನೆ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಬೇಕಾದಷ್ಟು ಟೀಕೆಗಳು ಬರ್ತಾ ಇರ್ತದೆ. ಟೀಕೆಗಳ ಮಧ್ಯೆನೂ ಕೂಡ ನಾವು ಮಾಡಬೇಕಾಗ್ತದೆ. ಸತ್ತ ಮೇಲೆ ಮನುಷ್ಯ ಭೂಮಿ ಒಳಗಡೆ ನಾವು ಹಾಕ್ಬಿಟ್ಟಿರ್ತೀವಿ. ಆದರೆ ಸತ್ತ ಕೂಡ ಭೂಮಿ ಮೇಲೆ ಹಾಕಿದ್ರು ಕೂಡ ಹೆಸರು ಉಳಿಬೇಕಲ್ಲ, ಅದು ಭಾಳ ಮುಖ್ಯ. ಹಂಗೆ ಇವ್ರದೆಲ್ಲರ ಸಾಧನೆ ಬೇಕಾದಷ್ಟು ಜನದ್ದು ನೋಡಿ. ಅವರು ನಮ್ಮ ಸಿದ್ದಪ್ಪನವರು ಒಂದು ಅಕ್ಷರನೂ ಓದ್ದೆ ಇಷ್ಟು ಸಾಹಿತ್ಯ ಬಾಯಿನಲ್ಲೇ. ಇವತ್ತು ಸರಸ್ವತಿ ಯಾವ ರೀತಿ ಅವರು ಬಾಯಲ್ಲಿ ಆಡ್ತಾಯಿತ್ತು, ಅದು ಗ್ರಾಮೀಣ ಪ್ರದೇಶದ ಬದುಕಿನಲ್ಲಿ ಅಂತಂದರೆ ನಿಜವಾಗ್ಲೂ ಅವ್ರಿಗೆ ಇನ್ನೊಂದ್ಸತಿ ಇಲ್ಲಿಂದನೇ ಒಂದು ನಮಸ್ಕಾರ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸಾಧನೆ ಮಾಡದೆ ಸತ್ತರೆ ಸಾವಿಗೆ ಅಪಮಾನ. ಸಾಧನೆ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಒಂದು ದೊಡ್ಡ ಅವಕಾಶ. ಸೊ ಆದ್ದರಿಂದ ನಾನು ಹೆಚ್ಚಿಗೆ ಏನು ಮಾತಾಡೋದಿಲ್ಲ. ಒಳ್ಳೆ ಕೆಲಸ ಮಾಡಿದ್ದೀರಿ. ನಾನು ಆವಾಗಲೂ ಒಂದೊಂದು ಭಾಷಣದಲ್ಲಿ ಒಂದು ಮಾತು ಹೇಳ್ತಾ ಇರ್ತೀನಿ. ಮನುಷ್ಯನ ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಯಾರು ಏನು ಮಾಡ್ತೀವಿ ಅದೇ ಭಾಳ ಮುಖ್ಯ. ಇವೇ ಸಾಕ್ಷಿ ಗುಡ್ಡೆಗಳು ಉಳ್ಕೊಳ್ಳೋದು.
ಹಂಗೆ ಇವರೆಲ್ಲ ಪಿಲ್ಲರ್ಗಳು ನಮ್ಮ ಕನ್ನಡ ಚಿತ್ರಲೋಕಕ್ಕೆ. ಇವರೆಲ್ಲ ಕೂಡ ನೀವು ಆಯ್ಕೆ ಮಾಡಿಕೊಳ್ಳೋದು ಈ ಒಂದು ಸಾಹಿತ್ಯ ಕನ್ನಡ ಬದುಕಿಗೆ ಪ್ರತಿಯೊಬ್ಬರು ಕೂಡ ಮಾರ್ಗದರ್ಶಕರಾಗಿ ಇವ್ರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಅವರ ಬದುಕು ಯಶಸ್ಸಾಗಲಿ, ಇನ್ನು ಹೊಸ ನಾಯಕರುಗಳನ್ನ ತಯಾರು ಮಾಡಲಿ. ಇವರೆಲ್ಲ ನಾನು ನೋಡ್ತೀನಿ ಈಗ ಬಿಗ್ ಬಾಸ್ ಇವ್ರು ನಡೆಸ್ತಾ ಇದ್ದಾರೆ, ಎಷ್ಟು ಜನ ಯಂಗ್ಸ್ಟರ್ಸ್ನ ತಯಾರು ಮಾಡ್ತಾ ಇದ್ದಾರೆ. ಇವ್ರು ಆಗಿರೋದಕ್ಕೆ ಇನ್ನೂ 100 ಜನ ತಯಾರು ಮಾಡ್ತಾ ಇದ್ದಾರಲ್ಲ. ಎ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋವರ್ಸ್. ಹಂಗೆ ಇವರೆಲ್ಲ ಲೀಡರ್ಸ್ನ ತಯಾರು ಮಾಡ್ತಾ ಇದ್ದಾರೆ. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಮತ್ತೊಮ್ಮೆ ಮತ್ತೆ ನನ್ನ ಸ್ನೇಹಿತನಿಗೆ ನಾನೇ ಪ್ರಶಸ್ತಿ ಕೊಡುವಂಥ ಭಾಗ್ಯ ನಂಗೆ ಸಿಕ್ಕಿದ್ಯಲ್ಲ, ಅದು ನನ್ನೊಂದು ಭಾಗ್ಯ. ಪುರಂದರದಾಸು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಬನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತ. ಹಂಗೆ ನಿನಗೊಂದು ಅಭಿನಂದನೆ ಮಾಡೋಂಥ ಒಂದು ಭಾಗ್ಯ ನಂಗೆ ಸಿಕ್ತಲ್ಲ, ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ. ಪ್ರೇಮಕ್ಕೆ ಹೊಸ ರೂಪ ಕೊಟ್ಟಂಥವ್ರು ನೀವು. ಪ್ರೇಮ ಲೋಕದ ಯೂನಿವರ್ಸಿಟಿಗೆ ಒಂದು ಕುಲಪತಿ ಇದ್ದಂತೆ. ಈಗಿನ ಜನರೇಷನ್ ಪ್ರೇಮವನ್ನ ಲವ್ ಅನ್ನ ಹೇಗೆ ನೋಡ್ತಾ ಇದ್ದೀರಾ ನೀವು? ಪ್ರೀತಿಸೋದು ತಪ್ಪ ಅನ್ನುವಂಥ ಪ್ರಶ್ನೆಗಳು ಬರ್ತಾನೆ ಇರ್ತವೆ ಅವಾಗವಾಗ. ಎಲ್ಲ ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ. ಆಯಿತು, ಈಗ ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದಾರೆ. ದೇರ್ ಇಸ್ ನೋ ಮೋರ್ ಲವ್ ಇನ್ ದಿಸ್ ಎನಿವೇರ್ ಇನ್ ದಿಸ್ ಕಂಟ್ರಿ ಟುಡೇ. ಓನ್ಲಿ ಇಟ್ಸ್ ಕಣ್ಣಲ್ಲಿ ಯಾವತ್ತು ನೋಡೋದಿಲ್ವ, ಪ್ರೇಮ ಹುಟ್ಟೋದಿಲ್ಲ, ಅದು ಆಗೋದಿಲ್ಲ. ಅದು ಇಟ್ಸ್ ಆಲ್ ಫಾಸ್ಟ್ ವರ್ಲ್ಡ್ ಟುಡೇ. ವಿ ಡೋಂಟ್ ಸಿ ದಟ್ ಲವ್ ಎನಿಮೋರ್ ಟುಡೇ. ಪ್ರೇಮಲೋಕ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಬಂದಿದ್ದಿದ್ರೆ ಪ್ರೇಮಲೋಕ ಅವಾಗ ಕಟ್ಟಕ್ಕೆ ಆಗ್ತಿರಲಿಲ್ಲ ಬಿಡಿ, ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರಲಿಲ್ಲ. ಈಗ ಈಗ ಮಾಡ್ತಿರೋದು ಐ ಆಮ್ ಗಾಡ್ ಅಂತ ಮಾಡ್ತಾ ಇದ್ದೀನಲ್ಲ, ಅದು ಒಂದು ಪ್ರೇಮಲೋಕ ಕಟ್ತೀನಿ. ಅದು ಒಂದು ಮ್ಯೂಸಿಕಲ್ ಮ್ಯಾಜಿಕಲ್ ಮಿರಾಕಲ್. ಒಂದು ಎವ್ರಿವೇರ್ ದರ್ ಇಸ್ ಎ ಕ್ವಶನ್ ದಟ್ 35 ಸಾಂಗ್ ಇದೆ, 35 ಸಾಂಗ್ ಹೆಂಗೆ ಬರುತ್ತೆ ಸಿನಿಮಾ ಒಳಗೆ ಅಂತ. ಇಟ್ ಈಸ್ ನಾಟ್ 35 ಸಾಂಗ್ಸ್ ಅಂದರೆ ಇಟ್ಸ್ ವಿತ್ ಆಲ್ ಮ್ಯೂಸಿಕಲ್ ಬಿಟ್ಸಿಂದ ಸೇರಿಸಿ, ಪ್ಲಸ್ ಪ್ರೊಮೋ ಸಾಂಗ್ಸಿಂದ ಸೇರಿಸಿ, ಪ್ಲಸ್ 2 minute ಸಾಂಗ್ಸ್ 1 minute ಸಾಂಗ್ಸ್ ಎಲ್ಲ ಇರ್ತವೆಲ್ಲ. ಸೊ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಸೋ ಮೆನಿ ಥಿಂಗ್ಸ್. ಬಟ್ ಇಟ್ಸ್ ದ ಫಸ್ಟ್ ಆಫ್ ಇಟ್ಸ್ ಕೈಂಡ್. ಅದು ಮತ್ತೆ ಇನ್ನೊಂದು ಪ್ರೇಮಲೋಕ ಕಟ್ಟಬೇಕು ಅಂತಲೇ ಸಿನಿಮಾ ಮಾಡಿರೋದು ಅದು. ಸೊ ಅದು ಇವಾಗ ಇನ್ನೇನು ಇನ್ನೊಂದು 4-5 monthsಲ್ಲಿ ರೆಡಿ ಆಗುತ್ತೆ ನಿಮಗೆ. ವೆರಿ ಆಲ್ ದ ಬೆಸ್ಟ್ ಅದಕ್ಕೆ. ಆ್ಯಂಡ್ ಕನ್ನಡಕ್ಕೆ, ಕನ್ನಡ ಜನತೆಗೆ ಅತ್ಯದ್ಭುತವಾದ ಹಾಡುಗಳನ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಆ್ಯಂಡ್ ರವಿಚಂದ್ರನ್ ಸರ್ಗೆ ಮೈಸೂರು ಸ್ಯಾಂಡಲ್ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್ ಇದೆ, ಅದನ್ನು ತಗೊಳ್ಬೇಕು ಪ್ಲೀಸ್. ವೈಟ್ ಗೋಲ್ಡ್ ಕಡೆಯಿಂದ DK ಸರ್ಗೆ ಒಂದು ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್. ಇದು ವರ್ಷದ ಕನ್ನಡಿಗ 2026 ನ್ಯೂಸ್ 18 ಹೆಮ್ಮೆಯ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಧಕರಿಗೆ ಪ್ರೋತ್ಸಾಹ ನೀಡಿದಂತ ಉಪಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಶ್ರೀ DK ಶಿವಕುಮಾರ್ ಅವರಿಗೆ ಧನ್ಯವಾದಗಳು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಬಂದಂತ ಓವನ್ ರಿಚರ್ಡ್, ಡೆಪ್ಯೂಟಿ ಹೆಡ್ ಆಫ್ UK ಡೆಪ್ಯೂಟಿ ಹೈ ಕಮಿಷನ್, ದಯಮಾಡಿ ವೇದಿಕೆ ಮೇಲೆ ಬರಬೇಕು. TP ಸತೀಶ್ ಸರ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಪಂಕಜ್ ಸೋನಿ ಸರ್ ವೇದಿಕೆ ಮೇಲೆ ಬರಬೇಕು. ಅಂಡ್ ವೈಟ್ ಗೋಲ್ಡ್ನ CJ ಬಾಬು ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಬಸವರಾಜು ದಯಮಾಡಿ ವೇದಿಕೆ ಮೇಲೆ ಬರಬೇಕು, ಅವರಿಗೆ ಹೋಗುಚ್ಚ ಕೊಡೋಕೆ. ನ್ಯೂಸ್ 18 ಕನ್ನಡದ ಪರವಾಗಿ ಒಂದು ಕಿರುಕಾಣಿಕೆ. ಪ್ರತಿ ಬಾರಿಯೂ ನಮಗೆ ಪ್ರೋತ್ಸಾಹ ಕೊಡ್ಕೊಂಡು ಬಂದಿದ್ದಾರೆ ವೈಟ್ ಗೋಲ್ಡ್ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಈ ಸಪೋರ್ಟ್ ಹೀಗೆ ಮುಂದುವರಿಲಿ ಅಂತ ಕೇಳ್ಕೊಳ್ತಾ, ಸುಮಂತ್ ಕುಮಾರ್ ಜೈನ್, ಎಕ್ಸೆಲ್ PU ಕಾಲೇಜ್, ಗುರುವಾಯನ್ಕೆರೆ, ದಯಮಾಡಿ ವೇದಿಕೆ ಮೇಲೆ ಬರಬೇಕು. Pankaj Soni sir, thank you so much. And Basvaraju, thank you so much. ಕ್ಯಾಂಪ್ಸ್ನ ಶಶಿಕುಮಾರ್ ಅವರು, ಥ್ಯಾಂಕ್ ಯು ಸೋ ಮಚ್. ಪ್ರತಿ ಬಾರಿಯೂ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು. ಹೋಟೆಲ್ ಸಂಘದವರು ಕೂಡ ಸಹಕಾರ ಕೊಡ್ತಾ ಇದ್ದೀರಾ, ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ವರ್ಷದಿಂದ ವರ್ಷಕ್ಕೆ ನಮ್ಮ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ. ಸಾಧಕರನ್ನ ಸಂಭ್ರಮಿಸಿದ ಕ್ಷಣ ನಮ್ಮ ಜವಾಬ್ದಾರಿ ಮುಗೀತು ಅಂತಲ್ಲ, ಮುಂದಿನ ವರ್ಷ ಇಷ್ಟೊಂದು ಸಾಧಕರ ಮಧ್ಯದಲ್ಲಿ ಯಾರಿಗೆ ಗೌರವ ಕೊಡೋದು ಅಂತೇಳಿ ಈಗಲೇ ನಮಗೆ ಚಿಂತೆ ಶುರುವಾಗಿದೆ. 23 ವರ್ಷಗಳಿಂದ ಸತತವಾಗಿ ಮಾಡ್ಕೊಂಡು ಬರ್ತಾ ಇರುವಂಥದ್ದು ವರ್ಷದ ಕನ್ನಡಿಗ ಯಶಸ್ಸಿನೊಂದಿಗೆ ಇವತ್ತು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಈ ಗಣ್ಯರ ಸಾಧನೆ ನಿಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ ಅಂತ ಆಶಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ.
ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಮಸ್ಕಾರ.